ಈ ಭಾಗದ ಗ್ರಾಮಸ್ಥರ ಆರೋಪ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಪ್ರವಾಸಿಗರು ಬಂದು ದೇವಸ್ಥಾನದ ಕಟ್ಟೆ ಮೇಲೆ ಹತ್ತಾರೆ. ಕಟ್ಟೆ ಮೇಲೆ ಹತ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಇಲ್ಲಿ ಯಾವುದೋ ಒಂದು ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಥಳೀಯರ ಆರೋಪ. ಕುಡಿದು ಮಜಾ ಮಾಡಕ್ಕೆ ಬರೋರು ಈ ಪ್ರಕೃತಿ ಒಳಗಡೆ ಕುಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಡ್ಯಾನ್ಸ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬರ್ತಾರೆ. ಗೇಟ್ ಅಲ್ಲಿ ಒಳಗಡೆ ಬಂದರು ಚಪ್ಪಲ್ ಹಾಕಿದ್ದು ಸೀದಾ ಒಳಗೆ ಬರ್ತಾರೆ. ಚಪ್ಪಲ್ ಬೋರ್ಡ್ ಹಾಕಿದ್ವಿ ಮುಂದೆನೆ ಪ್ರಿಂಟ್ ಅಲ್ಲಿ. ಪ್ರವಾಸಿಗರು ಇದ್ರೊಳಗಡೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಮ್ಯೂಸಿಕ್ ಹಾಕೊಂಡು ಎಲ್ಲ ಈ ಪಬ್ಬು ಪ್ಲಗ್ ಆ ಥರ ಪರಿಸ್ಥಿತಿ ಬಂದಿದೆ. ಎಲ್ಲರೂ ಪ್ರವಾಸಿಗರು ಇಲ್ಲಿ ಪಾವಿತ್ರ್ಯತೆಯನ್ನ ಅವರವರೇ ಬಂದವರು, ಯಾತ್ರಿಕರು ಇರ್ಬೋದು, ಭಕ್ತರು ಇರ್ಬೋದು. ಹಾಗಾಗಿ ಈ ದೇವಸ್ಥಾನ ಅಥವಾ ಈ ಜಾಗದ ಪಾವಿತ್ರ್ಯತೆಯನ್ನ ಕಾಪಾಡ್ಕೊಳ್ಳೋದು ಎಲ್ಲರ ಕರ್ತವ್ಯನೂ ಆಗಿರುತ್ತೆ. ಇವರನ್ನ ಅನಾಗರಿಕರು ಅನ್ನಬೇಕೋ, ಮತಿಗೇಡಿಗಳು ಅನ್ನಬೇಕೋ, ಪುಂಡರು ಅನ್ನಬೇಕೋ, ಸೆನ್ಸ್ಲೆಸ್ ಪೀಪಲ್ಸ್ ಅನ್ನಬೇಕೋ, ಆ ಬೆಟ್ಟದ ಭೈರವೇಶ್ವರನೇ ಹೇಳಬೇಕು. ಹೌದು, ಹಾಸನ ಜಿಲ್ಲೆಯ ಸಕಲೇಶ್ವರ ತಾಲೂಕಿನ ಮರಗುಂದ ಗ್ರಾಮದ ಬೆಟ್ಟದ ಭೈರವೇಶ್ವರ ದೇವಾಲಯ ಪುಂಡ ಪ್ರವಾಸಿಗರಿಂದ ಆಗಾಗ ಸುದ್ದಿಯಾಗುತ್ತಲೇ ಇರುತ್ತೆ. ಕಳೆದ 3 ತಿಂಗಳ ಹಿಂದೆ ದೇವಾಲಯದ ಗೋಡೆಗೆ ಒದ್ದು ಫೋಟೋ ಶೂಟ್ ಮಾಡಿಸಿದ ಕಾರಣಕ್ಕೆ ಕೆಲ ಪುಂಡ ಫೋಟೋಗ್ರಾಫರ್ಗಳು ಸುದ್ದಿಯಾಗಿದ್ರೆ, ಇದೀಗ ದೇವಸ್ಥಾನದ ಆವರಣದ ಒಳಗೆ ಚಪ್ಪಲಿ ಧರಿಸಿಕೊಂಡು ಡಿಜೆ ಸಾಂಗ್ ಹಾಕೊಂಡು ಮತ್ತೊಂದಷ್ಟು ಅನಾಗರಿಕ ಪ್ರವಾಸಿಗರು ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ತಂದಿದ್ದಾರೆ. ಅಸಂಖ್ಯ ಭಕ್ತರ ನಂಬಿಕೆ ವಿಶ್ವಾಸಕ್ಕೆ ಎಳ್ಳು ನೀರು ಬಿಡುವ ಕೆಲಸ ಕೆಲ ಮತಿಗೇಡಿ ಪ್ರವಾಸಿಗರಿಂದ ಆಗ್ತಾ ಇದೆ. ಸಹಿಸಿಕೊಳ್ಳುವಷ್ಟು ಸಹಿಸಿಕೊಂಡಿದ್ದ ಸ್ಥಳೀಯರು ಅನಾಗರಿಕರಂತೆ ವರ್ತಿಸ್ತಾ ಇರುವ ಪ್ರವಾಸಿಗರ ವಿರುದ್ಧ ಕ್ರಮ ಆಗುವಂತೆ ಒತ್ತಾಯಿಸಿದ್ದಾರೆ. ಕಳೆದ ಬಾರಿ ಡಿಸಿ ಸ್ಥಳಕ್ಕೆ ಬಂದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು. ಪದೇ ಪದೇ ಕಹಿ ಘಟನೆಗಳು ಮರುಕಳಿಸುತ್ತಲೇ ಇದೆ. ಹಾಸನ ಜಿಲ್ಲಾಡಳಿತ, ಸಕಲೇಶ್ಪುರ ತಾಲೂಕು ಆಡಳಿತ ಏನ್ ಮಾಡ್ತಾ ಇದೆ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ್ದಾರೆ. ಶಾಸಕ ಸಿಮೆಂಟ್ ಮಂಜು ಕೂಡ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಈ ಭಾಗದ ಆರಾಧ್ಯ ದೈವ ಬೆಟ್ಟದ ಭೈರವೇಶ್ವರ ದೇವಾಲಯಕ್ಕೆ ಇವತ್ತು ನಾನು ಭೇಟಿ ಕೊಟ್ಟಿದ್ದೀನಿ. ಈ ಭಾಗದ ಗ್ರಾಮಸ್ಥರ ಆರೋಪ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಪ್ರವಾಸಿಗರು ಬಂದು ದೇವಸ್ಥಾನದ ಕಟ್ಟೆ ಮೇಲೆ ಹತ್ತಾರೆ. ಕಟ್ಟೆ ಮೇಲೆ ಹತ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಇಲ್ಲಿ ಯಾವುದೋ ಒಂದು ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಥಳೀಯರ ಆರೋಪ. ಹಾಗಾಗಿ ಆ ರೀತಿ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಒಂದು ಸಭೆನ ಕರೆದಿದ್ದು. ಸ್ಥಳೀಯರು ಅವ್ರದ್ದೇ ಆದಂಥ ಸಲಹೆಗಳನ್ನ ಕೊಟ್ಟಿದ್ದಾರೆ. ಆ ಸಲಹೆಗಳೆಲ್ಲವನ್ನೂ ಕೂಡ ನಾನು ಪಟ್ಟಿ ಮಾಡಿಸಿ ತಹಸೀಲ್ದಾರ್ಗೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಅದೇ ರೀತಿ ಈ ರೀತಿ ಆಗದೇ ಇರೋ ರೀತಿಗೆ ಮುನ್ನೆಚ್ಚರಿಕೆ ಕ್ರಮವನ್ನು ಏನು ತಗೋಬೇಕು ಎಲ್ಲ ಸಲಹೆ ಸೂಚನೆಗಳನ್ನ ಒಂದು ಪಟ್ಟಿ ಮಾಡಿ, ಇಲ್ಲಿ ಮೇಲ್ಗಡೆ ಹತ್ತಲಿಕ್ಕೆ ಬೋರ್ಡ್ ಹಾಕೋದ್ರಿಂದ ಹಿಡಿದು, ಗ್ರಿಲ್ಲಿಂದ ಹಿಡಿದು, ಚೈನ್ ಲಿಂಕ್ ಮೆಷಿನ್ ಹಿಡಿದು, ಗೇಟ್ ರೆಡಿ ಮಾಡೋದ್ರಿಂದ ಹಿಡಿದು, ಮತ್ತೆ ಶೌಚಾಲಯದ ವ್ಯವಸ್ಥೆಯಿಂದ ಹಿಡಿದು ಇಲ್ಲೊಬ್ಬರು ಸೆಕ್ಯೂರಿಟಿ ಗಾರ್ಡ್ಗೂ ಕೂಡ ನಾನು ಆಲ್ರೆಡಿ 4 ತಿಂಗಳಿಂದನೇ ಹಣವನ್ನು ರಿಸರ್ವ್ ಇಟ್ಟಿದ್ದೀನಿ. ಟೆಂಡರ್ ಕೂಡ ಆಗಿದೆ. ಈಗ ಆಲ್ರೆಡಿ 1 ತಿಂಗಳಿಂದ ಕೆಲಸವನ್ನು ಕೂಡ ಮಾಡಕ್ಕೆ ಬಂದಿದ್ರು. ಅಂದರೆ ಕೆಲಸದಲ್ಲಿ ಕೆಲವೊಂದು ಬದಲಾವಣೆ ಮಾಡಬೇಕು ಅಂತೇಳಿ ಸ್ಥಳೀಯರ ಅಪೇಕ್ಷೆ ಪಟ್ಟಿದ್ರಿಂದ ಅದು ಚೇಂಜ್ ಆಫ್ ಎಸ್ಟಿಮೇಷನ್ ಆಗಬೇಕು ಅಂತೇಳಿ ಸ್ವಲ್ಪ ದಿವಸ ಲೇಟ್ ಆಗಿತ್ತು. ಈಗ ನಾನು ಕೂಡ ಬಂದಿದ್ದೀನಿ ಇಲ್ಲಿ. ಈಗ ಸ್ಥಳೀಯರ ಜೊತೆ ಚರ್ಚೆಯನ್ನು ಮಾಡಿ ಏನು ಚೇಂಜ್ ಆಫ್ ಆಗಬೇಕು ಮತ್ತು ಅಲ್ಲಿ ಇಲ್ಲಿ ಈ ಸ್ಥಳೀಯರ ಹಿತದೃಷ್ಟಿಯಿಂದ ಏನಾಗಬೇಕು ಅನ್ನೋದ್ರಿಂದ ಚೇಂಜ್ ಆಫ್ ಆ್ಯಕ್ಷನ್ ಪ್ಲಾನು ಕೂಡ ನಾನು ಮಾಡ್ಕೊಡ್ತೀನಿ ಅಂತೇಳಿದ್ದೀನಿ. ಆದಷ್ಟು ಬೇಗ ಕಾಮಗಾರಿಯಾಗಿ ಒಂದು ಕುಡಿಲಿಕ್ಕೆ ನೀರು, ಒಂದು ಶೌಚಾಲಯ ಮತ್ತು ದೇವಸ್ಥಾನದ ಕಟ್ಟೆ ಮೇಲೆ ಹತ್ತಿ ದೇವಸ್ಥಾನಕ್ಕೆ ಎಲ್ಲೂ ಕೂಡ ಧಾರ್ಮಿಕತೆಗೆ ಧಕ್ಕೆ ತರದ ರೀತಿಯಲ್ಲಿ ಏನು ಮುಂಜಾಗ್ರತಾ ಕ್ರಮ ತಗೋಬೇಕು ತಗೊಳ್ಳ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲಿ ಮೊದಲು ಇದು ಕುಗ್ರಾಮ ಆಗಿತ್ತು, ರಸ್ತೆಗಳಿರಲಿಲ್ಲ. ಈಗ ದೇಶಾದ್ಯಂತ ಪ್ರವಾಸೋದ್ಯಮ ಭಾಳಷ್ಟು ಬೆಳೆದಿದೆ. ಅನೇಕ ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಬರೋಕ್ಕೆ ಶುರುವಾಗಿದ್ದಾರೆ. ಆಗ ಬರೋಕ್ಕೆ ಶುರುವಾದಾಗ ಎಲ್ಲ ರೀತಿಯ ಪ್ರವಾಸಿಗರು ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ಕೆಲವರು ಕುಡಿದು ಮಜಾ ಮಾಡೋಕ್ಕೆ ಬರೋರು ಈ ಪ್ರಕೃತಿ ಒಳಗಡೆ ಕುಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಡ್ಯಾನ್ಸ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬರ್ತಾರೆ. ನಾವು ಅವ್ರಿಗೆ ಏನು ಹೇಳೋದು ಅಂತಂದರೆ, ಈ ದೇವಾಲಯದ ಆವರಣದೊಳಗೆ ಅಂಥ ಘಟನೆ ಇನ್ನು ಮುಂದೆ ಕಂಡು ಬಂದರೆ ಖಂಡಿತವಾಗಿಯೂ ನಾವು ಕಠಿಣ ಕಾನೂನು ಕ್ರಮಕ್ಕೆ ಅವಕಾಶ ಮಾಡಿ ಕೊಡ್ತೀವಿ. ಪ್ರವಾಸಿಗರಿಗೆ ಅದರಿಂದ ತೊಂದರೆ ಆಗ್ತದೆ. ಅದರಿಂದ ನಾನು ಹೇಳ್ತಕ್ಕಂಥದ್ದು ಏನು ಅವರ ಇತಿಮಿತಿಯಲ್ಲಿ ದೇವಾಲಯ ಯಾವುದು ಮತ್ತು ಹೊರಗಡೆ ಜಾಗ ಯಾವುದು ಅನ್ನೋದನ್ನು
ತಿಳ್ಕೊಂಡು ಇಲ್ಲಿ ಪ್ರವಾಸಿಗರು ವರ್ತನೆಯನ್ನು ಮಾಡಬೇಕು ಹೊರತು ಸಾರ್ವಜನಿಕ ಸ್ಥಳದಲ್ಲಿ ಕುಡಿಯೋದು ಅದಕ್ಕಿಂತ ಅಪರಾಧ ಅಂತಂದರೆ ದೇವಸ್ಥಾನದ ಜಾಗದಲ್ಲಿ ಕುಡಿಯೋದಾಗಲಿ ಇಲ್ಲಿ ಬಂದು ಹೊತ್ತಲ್ಲದ ಹೊತ್ತಲ್ಲಿ ತಂಗೋದಾಗಲಿ ಮಾಡಿದರೆ ಖಂಡಿತವಾಗಿಯೂ ಮತ್ತೊಮ್ಮೆ ಯಾರು ಏನು ಅಂತ ನಾವು ಯಾವುದೇ ರೀತಿಯ ಕ್ಷಮೆ ನೀಡದೆ ಕಠಿಣ ಕಾನೂನು ಕ್ರಮ ಪೊಲೀಸ್ ಇಲಾಖೆ ಮುಖಾಂತರ ತಗೊಳ್ತೀವಿ ಅಂತ ಹೇಳಿ ನಾನು ಈ ದೇವಾಲಯದ ಸಮಿತಿಯ ಸದಸ್ಯನಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಳ್ತಾ ಇದ್ದೀನಿ. ನಿನ್ನೆ ಮತ್ತೆ ಇಲ್ಲಿ ಬಂದು ಇವರು ಅವರೆಲ್ಲ ಬಂದು ಗಲಾಟೆ ಮಾಡಿ ಇಲ್ಲಿ ಡ್ಯಾನ್ಸ್ ಮಾಡಿ ವಿಡಿಯೋ ಮಾಡಿ ಮತ್ತೆ ಅದೇ ಥರ ಮಾಡ್ತಾ ಇದ್ದಾರೆ. ನಾವೇನಾದ್ರು ಕೇಳಕ್ಕೆ ಬಂದರೆ ಕಾನೂನಲ್ಲಿ ನಮ್ಮ ಮೇಲೆ ತಪ್ಪಾಗುತ್ತೆ, ಕ್ರಮ ಕೈಗೊಳ್ತಾರೆ ಸರ್ಕಾರದಿಂದ. ಸ್ಥಳೀಯರು ಬಂದರೆ ಗಲಾಟೆನೇ, ಸ್ಥಳೀಯರು ಬಂದರು ಸ್ಥಳೀಯರ ಮೇಲೆ ಗಲಾಟೆ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯವರು ಮಧ್ಯಾಹ್ನ ಬಂದು ಅಂತಾರೆ, ಬೆಳಗ್ಗೆ 2 ಜನ ಹಾಕಿದ್ದಾರೆ, 2 ಜನ ನಿನ್ನೆ ಬಂದಿಲ್ಲ ಅವರು ಇಲ್ಲಿಗೆ, ಮಧ್ಯಾಹ್ನ ಬಂದಿದ್ದಾರೆ. ಅದು ನಮಗೆ ಈಗ ಕೂಡಲೇ ಪೊಲೀಸ್ನವರು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದು ಹೋಗ್ಬೇಕು. ಗೇಟಲ್ಲಿ ಒಳಗಡೆ ಬಂದರು ಚಪ್ಪಲ್ ಹಾಕಿಂದು ಸೀದಾ ಒಳಗೆ ಬರ್ತಾರೆ. ಚಪ್ಪಲ್ ಬೋರ್ಡ್ ಹಾಕಿದ್ವಿ ಮುಂದೆನೇ ಪ್ರಿಂಟಲ್ಲಿ, ಪಾದರಕ್ಷೆಗಳನ್ನ ಹೊರಗಡೆ ಬಿಡಿ ಅಂತೇಳಿ, ಅದನ್ನು ಬಿಡ್ತಾ ಇಲ್ಲ. ಬಟ್ ಏನು ಗೊತ್ತಾ, ಇಲ್ಲಿ ಯಾವಾಗ್ಲಿಂದನೂ ಇದೇ ಥರ ನಡೀತಾ ಇದೆ. ಈ ಹಿಂದೆ ಗಲಾಟೆ ಅದು ಇದು ಎಲ್ಲ ಆಯಿತು, ಮತ್ತು ಅದ್ರ ಮೇಲೆ ಸರಿ ಆಗಬೇಕು ಅಂತನೂ ಆಯಿತು, ಆಗಲಿಲ್ಲ. ಆಮೇಲೆ ನಿನ್ನೆ ಬಂದವ್ರು ನೋಡಿ, ಇವಾಗ ಇಲ್ಲಿ ಒಳಗಡೆ ಎಲ್ಲ ಪ್ರವಾಸಿಗರು ಇದ್ರೊಳಗಡೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಎಲ್ಲ, ಇದು ದೇವಸ್ಥಾನನ ಅಥವಾ ಈ ಪಬ್ಬು ಪ್ಲಗ್ಗು ಆ ಥರ ಪರಿಸ್ಥಿತಿ ಬಂದಿದೆ ಇಲ್ಲಿ. ಆಮೇಲೆ ಅದಕ್ಕೆ ಇವತ್ತೆಲ್ಲ ಏನು ಅಂದರೆ MLA ಸಾಹೇಬರು ಮತ್ತು ತಹಸೀಲ್ದಾರ್ ಮೇಡಮ್ ಎಲ್ಲ ಬಂದು ಮಾತಾಡಿದ್ದಾರೆ. ಇವಾಗ ಸುತ್ತ ಪೆನ್ಷನ್ ಆಗಬೇಕು ಅದು ಇದು ಎಲ್ಲ ಮಾತಾಡಿದ್ದೀವಿ, ನೋಡೋಣ ಇಲ್ಲೊಂದು ಶೌಚಾಲಯ ಎಲ್ಲ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇವಾಗ ಆ್ಯಕ್ಚುಲಿ ನಾವು ಬೆಂಗಳೂರಿನ ಇಲ್ಲಿ ಯಾವುದೋ ರೆಸಾರ್ಟಿಗೆ ಅಂತ ಬಂದ್ವಿ, ಒಂದು ದಿವಸ ಎಲ್ಲರೂ ಒಟ್ಟಿಗೆ ಇರೋಣ ಅಂತ. ಇಲ್ಲಿ ಭಾರಿ ಫೇಮಸ್ ಈ ದೇವಸ್ಥಾನ ಅಂತ ಅಂದ್ಕೊಂಡು ಇಲ್ಲಿ ನೋಡೋಕೆ ಬಂದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು ನೋಡಲಿಕ್ಕೆ. ದೇವಸ್ಥಾನ ಬೆಟ್ಟದ ಮೇಲೆಲ್ಲನೂ ಬಂದರೆ ಇದು ಕ್ಲೋಸ್ ಆಗಿದೆ, ಇದು ಒಳಗೆ ಬರಬೇಕು ಅಂತ ಅಂದ್ಕೊಂಡ್ರೆ ನಾವು ಇಲ್ಲಿ ಬಂದರೆ ಏನೋ ಇಶ್ಯೂ ಆಗಿದೆ ಅಂತೆಲ್ಲ ಅಂದರು. ಅದು ಆ್ಯಕ್ಚುಲಿ ಬೇಜಾರಾಯಿತು ನಮಗೆ. ಎಷ್ಟೋ ದೂರದಿಂದ ನಾವು ನೋಡೋದಕ್ಕೆ ಅಂತ ಹೇಳಿ ಬಂದಿರ್ತೀವಿ, ಇಲ್ಲಿ ಏನಿದೆ ಅಂತ ಕುತೂಹಲ ಇರುತ್ತೆ. ಆಮೇಲಾಗಿ ದೇವ್ರ ಮೇಲೆ ಒಂದು ಭಕ್ತಿ, ಇಷ್ಟು ಮೇಲೆ ಬಂದಿದ್ದೀವಿ ಅಂತ ಹೇಳಿ ನೋಡೋಕೆ ಇಲ್ಲಿ ಈ ಥರದ್ದು ಏನೋ ಇಶ್ಯೂಗಳು ಅಂತಂದ್ರೆ ಅದೇನೋ ಚಪ್ಪಲ್ ಹಾಕ್ಕೊಂಡು ಬಂದಿದ್ದು ಅದು ಇದು ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಎಲ್ಲರೂ ಪ್ರವಾಸಿಗರು ಇಲ್ಲಿ ಏನಿದೆ ಪಾವಿತ್ರ್ಯತೆಯನ್ನು ಅವರವರೇ ಬಂದವರು, ಯಾತ್ರಿಕರು ಇರ್ಬೋದು, ಭಕ್ತರು ಇರ್ಬೋದು, ಅವ್ರು ಕಾಪಾಡ್ಕೊಂಡು ಬಂದರೆ ಬೇರೆಯವರಿಗೆ ಈ ಥರ ತೊಂದರೆ ಆಗೋದಿಲ್ಲ. ನಾವೆಷ್ಟು ಆಸೆಯಿಂದ ಅಥವಾ ಎಷ್ಟು ಇದರಿಂದ ಬಂದಿರ್ತೀವಿ, ನಿರೀಕ್ಷೆಯಿಂದ, ನಮಗೆಲ್ಲ ನಿರಾಸೆ ಆಗುತ್ತೆ ಇದರಿಂದ. ಹಾಗಾಗಿ ಈ ದೇವಸ್ಥಾನ ಅಥವಾ ಈ ಜಾಗದ ಪಾವಿತ್ರ್ಯತೆಯನ್ನು ಕಾಪಾಡ್ಕೊಳ್ಳೋದು ಎಲ್ಲರ ಕರ್ತವ್ಯನೂ ಆಗಿರುತ್ತೆ. ಹಾಗಾದರೆ ಅಥವಾ ಲೋಕಲ್ ಇರ್ಬೋದು, ಅವ್ರು ಬಂದವರು ಎಲ್ಲಿಯವರು ಅಂತ ಗೊತ್ತಿಲ್ಲ ನನಗೆ ಇಶ್ಯೂ ಬಗ್ಗೆ. ಯಾರೇ ಇದ್ರು, ಈಗ ನಾವು ಹೊರಗಿಂದ ಬಂದವರು ಇರ್ಬೋದು ಅಥವಾ ಇಲ್ಲಿಯವರೇ ಸ್ಥಳೀಯರಿರ್ಬೋದು, ಆ ದೇವಸ್ಥಾನದ ಸ್ಯಾಂಟಿಟಿಯನ್ನು ಕಾಪಾಡ್ಕೊಳ್ಳೋದು ಎಲ್ಲರ ಕರ್ತವ್ಯನೂ ಹೌದು ಅಂತ ಅನಿಸುತ್ತೆ ನನಗೆ. ನನ್ನ ವೆಯ್ಟು 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kgಯಿಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.